ಕರ್ನಾಟಕವು ಯಾವ ಕಾರ್ಮಿಕರ ಗುಂಪಿಗೆ ಭಾರತದ ಮೊದಲ ಡಿಜಿಟಲ್ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಕೃಷಿ ಕಾರ್ಮಿಕರು, ಅಸಂಘಟಿತ ವಲಯ ಕಾರ್ಮಿಕರು, ಗಿಗ್ ಪ್ಲ್ಯಾಟ್ಫಾರಂ ಕೆಲಸಗಾರರು. ಬಜರ್ ಒತ್ತಿದ್ದಾರೆ. ಮೊದಲಿಗೆ ಅಂದಾನಪ್ಪ, ಆನಂತರ ನಾರಾಯಣ್ ಅವರು. ಅಂದಾನಪ್ಪ. ಆಯ್ಕೆ 3 ಗಿಗ್ ಪ್ಲ್ಯಾಟ್ಫಾರಂ ಕೆಲಸಗಾರರು ಅಂತಿದ್ದಾರೆ. ನಾರಾಯಣ್ ಅದೇ ಉತ್ತರವಾ? ಆಯ್ಕೆ 4 ಅಂಗನವಾಡಿ ಕೆಲಸಗಾರರು. ಉತ್ತರವನ್ನು ನೋಡೋಣ. ಗಿಗ್ ಪ್ಲ್ಯಾಟ್ಫಾರಂ ಕೆಲಸಗಾರರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಅಂದಾನಪ್ಪ ಅವರು ಕೊಟ್ಟಿದ್ದಾರೆ. ಅವರಿಗೆ ಹೂಗೊಂಚಲು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಗಿಗ್ ಪ್ಲ್ಯಾಟ್ಫಾರಂ ಕೆಲಸಗಾರರು ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಡೆಲಿವರಿ ಬಾಯ್ಸ್ ಇರ್ತಾರೆ, ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಆ್ಯಪ್ಗಳ ಸಹಾಯದಿಂದ ಕೆಲಸ ಮಾಡುವಂಥ ಅನೇಕ ಸಣ್ಣ ಪುಟ್ಟ ಉದ್ಯೋಗಗಳು ನಮ್ಮ ನಡುವೆ ಉಂಟು. ಗುತ್ತಿಗೆ ಸಂಬಳದ ಮೇಲೆ ಅನೇಕ ಜನ ಕೆಲಸ ಮಾಡ್ತಾರೆ. ಇಂತಹವರಿಗೆ ಕಾಲಕ್ಕೆ ಸರಿಯಾಗಿ ಬರಬೇಕಾದಂಥ ಇನ್ಸೆಂಟಿವ್ಸ್ ಏನಿದೆ, ಅವರ ಕೆಲಸದ ಸ್ಥಿತಿಗತಿ ಏನಿದೆ, ಅವರ ಕೊರತೆಗಳು ಏನಿದೆ, ಅವೆಲ್ಲವನ್ನು ಈಗ ಜಾಲದ ಮೂಲಕ ಸಂಬಂಧಪಟ್ಟವರಿಗೆ ತಿಳಿಸಬಹುದು. ತಿಳಿಸಿದ 15 ದಿನದ ಒಳಗೆ ಅವರಿಗೆ ಉತ್ತರ ಪರಿಹಾರ ದೊರೆಯುತ್ತೆ. ಇಂತಹ ಒಂದು ವ್ಯವಸ್ಥೆ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಇದು ರೂಪುಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ. ಇವರಿಗೆ ವಿಮೆಯ ಸೌಲಭ್ಯವೂ ಉಂಟು. ಹಾಗೆಯೇ ಸಾಮಾಜಿಕ ಸುರಕ್ಷತೆಗೂ ಕೆಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ಕೈಗೊಂಡಿರುವ ಈ ಕೆಲಸಗಳು ಏನಿದೆ, ಇದು ಇಡೀ ಭಾರತದ ಇತರ ರಾಜ್ಯಗಳಿಗೆ ಮಾದರಿಯಾಗುವ ಮಟ್ಟದಲ್ಲಿದೆ ಅನ್ನೋದನ್ನು ಬಹಳ ಸಂತೋಷದಿಂದ ನಾವಿಲ್ಲಿ ಸ್ಮರಿಸ್ಕೋಬಹುದು.